Ahmed, sound on the We thank Lion Kulai Krishnamurthy and Lion Raghavendra for including historic and heroic feats, conducting 10 emergency bullet injury surgeries in a single night, successfully removing a 23 kg abdominal tumor, serving tirelessly in prestigious hospitals like Victoria, Boring and Lady Curzon, CSI, ನಾವು ಲಯನ್ಸ್ ಸಂಸ್ಥೆಗಳ ಸದಸ್ಯರು. ನಮ್ಮದು ಒಂದು ಪರ್ಸನಲ್ ಆಗಿ ಲಯನ್ಸ್ ಕ್ಲಬ್ ಆಫ್ ಬ್ಯಾಂಗ್ಳೂರ್ ವೆಸ್ಟ್ ಅಂತಂದ್ಬಿಟ್ಟು ನಮ್ಮ ಸಂಸ್ಥೆಯಲ್ಲಿ 2 ಲಯನ್ಸ್ ಐ ಹಾಸ್ಪಿಟಲ್ಗಳಿದೆ. ಒಂದು JC ರೋಡ್ನಲ್ಲಿದೆ, ಇನ್ನೊಂದು ನಮ್ಮ JP ನಗರ ಪುಟ್ಟೇನಹಳ್ಳಿನಲ್ಲಿದೆ. ನಮ್ಮ ಲಯನ್ಸ್ ಸಂಸ್ಥೆ ಈಗ ಸುಮಾರು ನಮ್ಮ ಸಂಸ್ಥೆ ಓಪನ್ ಆಗಿ ಒಂದು 50 ವರ್ಷ ಆಗಿದೆ. ನಮ್ಮ ಲಯನ್ಸ್ ಐ ಹಾಸ್ಪಿಟಲಲ್ಲಿ ಸುಮಾರು 40 ವರ್ಷದಿಂದ ಫ್ರೀ ಕ್ಯಾಟ್ರಾಕ್ಟ್ ಸರ್ಜರೀಸು ಯಾರಿಗೆ ಬಹಳ ಬಡವರು, ಯಾರು ಅವ್ರು ನೋಡ್ಕೊಳ್ಳೋಕ್ಕೆ ಇಲ್ಲದೇ ಇರೋವಂಥವ್ರು ಅಂಥವ್ರಿಗೆಲ್ಲ ಹೋಗಿ ನಾವು ಹಳ್ಳಿಗೂ ಹೋಗಿ ಕ್ಯಾಂಪ್ಗಳು ಕಂಡಕ್ಟ್ ಮಾಡಿ ಅವ್ರನ್ನ ಅಲ್ಲಿಂದ ಕರ್ಕೊಂಡು ಬಂದು ಅವ್ರಿಗೆ ಫ್ರೀ ಕ್ಯಾಟ್ರಾಕ್ಟ್ ಸರ್ಜರಿ ಮಾಡಿ ಅವ್ರಿಗೆ ಇಂಟ್ರಾಕ್ಯುಲರ್ ಲೆನ್ಸ್ ಕೂರಿಸಿ ಲೆನ್ಸ್ ಕೊಟ್ಟು ಮೆಡಿಸಿನ್ಸ್ ಕೊಟ್ಟು ಊಟ ತಿಂಡಿ ಕೊಟ್ಟು 3 ದಿನ ಇಟ್ಕೊಂಡು ಅವ್ರನ್ನ ವಾಪಸ್ ಕರ್ಕೊಂಡೋಗ್ಬಿಟ್ಟಿದ್ದೀವಿ. ಈ ರೀತಿ 1.25 ಲಕ್ಷ ಆಪರೇಷನ್ಸ್ ಇಲ್ಲಿವರೆಗೂ ಮಾಡಿದ್ದೀವಿ. ಇದೇ ರೀತಿ ನಮ್ಮ ಸಂಸ್ಥೆ ರೀತಿಯೇ ಬೆಂಗಳೂರಿನಲ್ಲಿ ಸುಮಾರು 108 ಸಂಸ್ಥೆಗಳಿದೆ. ಅದು ಕಲಿತು ಎಲ್ಲ ಸೇರಿ ಒಂದು ಲಯನ್ಸ್ ಡಿಸ್ಟ್ರಿಕ್ಟ್ ಆಗುತ್ತೆ. ಅದು ಲಯನ್ಸ್ ಡಿಸ್ಟ್ರಿಕ್ಟ್ 317A. ಈ ರೀತಿ ಸುಮಾರು ಒಂದು 8 ಲಯನ್ಸ್ ಡಿಸ್ಟ್ರಿಕ್ಟ್ಗಳಿದೆ. 317A, B, C, D, E, F ಅಂತಂದ್ಬಿಟ್ಟು ಅದು ಒಂದು ಮಲ್ಟಿಪಲ್ ಆಗುತ್ತೆ. ಈ ರೀತಿ ದೇಶಾದ್ಯಂತನೂ ತುಂಬ ಲಯನ್ಸ್ ಸಂಸ್ಥೆಗಳಿದೆ. ಅದೇ ರೀತಿ ಇಂಟರ್ನ್ಯಾಷನಲ್ಲೂ ಲಯನ್ಸ್ ಇಂಟರ್ನ್ಯಾಷನಲ್ ಇದೆ. ಸೊ ನಾವೆಲ್ಲರೂ ಅಫಿಲಿಯೇಟೆಡ್ ಟು ಲಯನ್ಸ್ ಇಂಟರ್ನ್ಯಾಷನಲ್. ಅದು ಅಮೇರಿಕಾದಲ್ಲಿದೆ, ಶಿಕಾಗೋ, ಮಿಚಿಗನ್ ಅಲ್ಲಿದೆ. ಸೊ ಇದು ಪೂರ ಪ್ರಪಂಚದಲ್ಲಿ ಏನೇ ಅವಘಡ ನಡೀಲಿ, ಭೂಕಂಪ ಆಗಲಿ, ಪ್ರವಾಹ ಆಗಲಿ, ಸುನಾಮಿ ಆಗಲಿ, ಏನೇ ಆಗಲಿ, ಅಥವಾ ಏನಾದರೂ ಈಗ ಕರೋನಾ, ಪ್ರತಿಯೊಂದು ಏನೇ ಆದ್ರೂ ನ್ಯಾಚುರಲ್ ಕೆಲಾಮಿಟಿ ಅಂತಾರಲ್ಲ, ಅದೇನೇ ಆದ್ರೂ ತಕ್ಷಣ ಮುಂದೆ ಬರೋದು ಲಯನ್ಸ್ ಸಂಸ್ಥೆನೇ. ಯಾಕೆಂದರೆ ಅವರು ಬಂದು ಫಂಡ್ಸು ಇದೆ ಅದೆಲ್ಲ ಕೊಡೋದಕ್ಕೆ ತಕ್ಷಣ ಫಂಡ್ಸ್ ರಿಲೀಸ್ ಮಾಡ್ತಾರೆ. ಮತ್ತು ವಾಲಂಟಿಯರ್ಸ್ ಎಲ್ಲ ತಕ್ಷಣ ರೆಡಿ ಆಗ್ತಾರೆ ಕೆಲಸ ಮಾಡೋದಕ್ಕೆ, ರಿಲೀಫ್ ಕೊಡೋದಕ್ಕೆ. ಸೊ ಅದರಿಂದ ಇದು ಎಲ್ಲರೂ ತಿಳ್ಕೊಂಡು ನಮ್ಮ ಲಯನ್ಸ್ ಸಂಸ್ಥೆಗಳ ಜೊತೆ ಸಹಕರಿಸಿ ನಿಮಗೆ ಏನು ಸರ್ವಿಸ್ ಬೇಕೋ, ನಮ್ಮ ಮೋಟೋ ಇರೋದೇ ವಿ ಸರ್ವ್ ಅಂತಂದ್ಬಿಟ್ಟು. ಸೊ ನೀವು ಯಾವಾಗ ಬೇಕಾದರೂ ನಮ್ಮನ್ನು ಅಪ್ರೋಚ್ ಆಗ್ಬೋದು. ನಮ್ಮ ಹರಿಪ್ರಸಾದ್ ವರದಾ ಅಂತಂದ್ಬಿಟ್ಟು ನಮ್ಮ ಲಯನ್ಸ್ ವೆಸ್ಟ್ ಸಂಸ್ಥೆಯ ಅಧ್ಯಕ್ಷರು ಇವರು. ಈ ವರ್ಷ ಅವರ ಅಧ್ಯಕ್ಷತೆಯಲ್ಲಿ 100 ಕಾರ್ಯಕ್ರಮ ಮಾಡಿಬಿಟ್ಟಿದ್ದೀವಿ ನಾವು. ಅದೇ ರೀತಿ ಪ್ರತಿ ವರ್ಷ ಹೊಸೊಬ್ಬರು ಅಧ್ಯಕ್ಷರಾಗ್ತಾರೆ. ಪ್ರತಿಯೊಬ್ಬರೂ ಯಂಗ್ ಆ್ಯಂಡ್ ಎನರ್ಜೆಟಿಕ್, ಎಕ್ಸೈಟೆಡ್, ಮೋಟಿವೇಟೆಡ್ ಇರ್ತಾರೆ. ಅವರೆಲ್ಲರೂ ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ. ಇದೇ ರೀತಿ ನಾವು ಮುಂದುವರಿಸ್ಕೊಂಡು ಹೋಗ್ತೀವಿ. ಅಂತ ಲಯನ್ಸ್ ಕ್ಲಬ್ ಆಫ್ ಬ್ಯಾಂಗ್ಳೂರ್ ವೆಸ್ಟ್ ಅಧ್ಯಕ್ಷನಾಗಿ ಈ ವರ್ಷ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇವತ್ತು ನಮ್ಮ ರೀಜನ್ ಮೀಟ್ ನಡೀತು. ಇವತ್ತು ಮೈನ್ ಥೀಮ್ ಬಂದು ಸ್ಕಿನ್ ಡೊನೇಷನ್ ಬಗ್ಗೆ ಇವತ್ತೊಂದು ಕಾರ್ಯಕ್ರಮವನ್ನು ಏರ್ಪಡಿಸಿ ಇಲ್ಲೆಲ್ಲ ಇಷ್ಟು ನಮ್ಮ ರೀಜನಲ್ಲಿರೋ ಎಲ್ಲ ಕ್ಲಬ್ಸನ್ನು ಸೇರಿ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ.
ಸೊ ನಮ್ಮ ಕ್ಲಬ್ಬಿಂದ 2 ನಾವು ಕಣ್ಣಾಸ್ಪತ್ರೆ ನಡೆಸ್ತಾ ಇದ್ದೀವಿ. ಬೆಂಗಳೂರು ವೆಸ್ಟ್ ಲೈನ್ ಸೂಪರ್ ಸ್ಪೆಷಾಲಿಟಿ ಐ ಹಾಸ್ಪಿಟಲ್ ಅಂತ. ಈ ವರ್ಷ ತುಂಬ ಆ್ಯಕ್ಟಿವಿಟೀಸ್ ಮಾಡಿದ್ದೀವಿ. ಒಂದು ಬ್ಲ್ಯಾಂಕೆಟ್ ಡಿಸ್ಟ್ರಿಬ್ಯೂಷನ್ನು, ಫುಡ್ ಡಿಸ್ಟ್ರಿಬ್ಯೂಷನ್ ಈ ಥರ. ಸೊ ನಾನು ಒಂದು ಮೆಸೇಜ್ ಕೊಡೋದೇನು ಅಂದರೆ ಎಲ್ಲರೂ ಸೊ ಈ ವಿಶ್ವದ ಅತಿ ದೊಡ್ಡ ಸೇವಾ ಸಂಸ್ಥೆಗೆ ಸೇರಿ ಅವುಗಳನ್ನು ಈ ನಮ್ಮ ಜೊತೆಗೆ ಸೇವೆಯನ್ನು ನೀಡಿ ಅಂತ ನಿಮ್ಮನ್ನೆಲ್ಲ ಥ್ಯಾಂಕ್ ಯು ಸರ್. ನಾನು ಹರಿಪ್ರಸಾದ್ ವರ್ಧಾ, ಲಯನ್ಸ್ ಕ್ಲಬ್ ಆಫ್ ಬೆಂಗಳೂರು ವೆಸ್ಟ್ ಅಧ್ಯಕ್ಷ. ರೀಜನ್ 6 ಮೀಟಿಂಗ್ ನಡೆದಿದೆ. ಶೋಭಾ ಮುರಳಿ ಅವರು ನಮ್ಮ ರೀಜನಲ್ ಚೇರ್ಮನ್ನು. ಅವರು ಸ್ಕಿನ್ ಡೊನೇಷನ್ ಮತ್ತು ಸ್ಕಿನ್ ಕೇರ್ ಬಗ್ಗೆ ಟಾಪಿಕ್ ತಗೊಂಡು ಎಲ್ಲ ಡಾಕ್ಟರ್ಸು, ಆಮೇಲೆ ಮೋಹನ್ ಸರ್ ಅವರು ಇವೆಲ್ಲ ಅದ್ರ ಬಗ್ಗೆ ಮಾತಾಡೋದು. ಲಾಟ್ ಆಫ್ ಪೀಪಲ್, ಲಾಟ್ ಆಫ್ ಇನ್ಫಾರ್ಮೇಷನ್, ಎಲ್ಲ ವಿಚಾರ ತಿಳುವಳಿಕೆ ಆಯಿತು. ಎಷ್ಟೊಂದು ಜನ ಪ್ಲೆಡ್ಜು ಮಾಡಿದ್ದಾರೆ. 150 ಜನ ಪ್ಲೆಡ್ಜು, 3.5 ಲಕ್ಷ ಅಷ್ಟು ಸರ್ವಿಸ್ ಆ್ಯಕ್ಟಿವಿಟಿ ಆಗಿದೆ. ನನ್ನ ಹೆಸರು ವೆಂಕಟೇಶ್ ಯಾದಳಂ ಅಂತ, ಝೋನಲ್ ಚೇರ್ಮನ್ನು. ನಾನು ಝೋನ್ 2 ರೀಜನ್ 6ಅಲ್ಲಿ ಚೇರ್ಮನ್ನು. 5 ಕ್ಲಬ್ಸ್ ನಾನು ಹೆಲ್ಪ್ ಮಾಡ್ತೀನಿ ಅವರು ಗ್ರೋ ಆಗೋದಕ್ಕೆ, ಲೈನಿಸಮ್ ಕಾಂಟ್ರಿಬ್ಯೂಟ್ ಮಾಡೋದಕ್ಕೆ. ಇನ್ ಟರ್ಮ್ಸ್ ಆಫ್ ಪ್ರೊಫೆಷನ್ ನಾನೊಬ್ಬ ಬಿಲ್ಡರ್ ಆ್ಯಂಡ್ ಡೆವಲಪರು. ನಾವು ನಾರ್ತ್ ಬ್ಯಾಂಗ್ಳೂರು, ಸೌತ್ ಬ್ಯಾಂಗ್ಳೂರಲ್ಲಿ ಪ್ರಾಜೆಕ್ಟ್ ಮಾಡ್ತಾಯಿದ್ದೀನಿ. ಲಯನಿಸಮ್ ನಾನು ಸೇರಿದ 10 ವರ್ಷ ಹಿಂದೆ ವಿ ಸರ್ವ್ ಅನ್ನೋ ಕಾನ್ಸೆಪ್ಟ್ ಬಿಲೀವ್ ಮಾಡಿ ಸೇರಿದ್ದೀನಿ. ಇಲ್ಲಿ ಆದಷ್ಟು ನಾವು ನಮ್ಮ ಮೆಂಬರ್ಸ್ ಮೂಲಕ, ಆಮೇಲೆ ನಾವು ವೈಯಕ್ತಿಕವಾಗಿ ಪರ್ಸ್ನಲ್ ಆಗಿ ಕಾಂಟ್ರಿಬ್ಯೂಟ್ ಮಾಡೋದಕ್ಕೆ ಆಗ್ತಾಯಿದೆ. ಸೊ ಇವತ್ತೊಂದು 200 ಜನ ಈ ಪರ್ಟಿಕ್ಯುಲರ್ ಟಾಪಿಕ್, ವಿಚ್ ಈಸ್ ಎ ವೆರಿ ರೇರ್ ಟಾಪಿಕ್, ಎಜುಕೇಷನ್ ಆಗಿದೆ, ಸ್ಕಿನ್ ಡೊನೇಷನ್ ಆ್ಯಂಡ್ ಸ್ಕಿನ್ ಕೇರ್ ಬಗ್ಗೆ. ಐ ಆಮ್ ಶ್ಯೂರ್ ನಮ್ಮ ಈ ಮೆಂಬರ್ಸ್ ಎಲ್ಲ ಅವ್ರ ಫ್ಯಾಮಿಲೀಸ್ ಹತ್ರ ಈ ಟಾಪಿಕ್ ಬಗ್ಗೆ ಮಾತಾಡಿ ಮೋರ್ ಪ್ಲೆಡ್ಜಸ್ಸು, ಸ್ಕಿನ್ ಡೊನೇಷನ್, ಸ್ಕಿನ್ ಇದು ಡೊನೇಷನ್ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿದೆ. ಆ ಪರ್ಟಿಕ್ಯುಲರ್ ಇದಕ್ಕೆ ಸೆಂಟರ್ಗೆ ಕಾಂಟ್ರಿಬ್ಯೂಟ್ ಮಾಡ್ತೀವಿ ಅಂತ ಬಯಸ್ತಾ ನಾನು ಕೆಲವು ಮಾತುಗಳನ್ನು Murli of District 3178, Lions International District. We as region chairpersons or members of Region 6 have organized this region meet, and the main aim of this region meet is skin donation. So the theme is skin donation. I've chosen because there is less awareness on the skin donation, and we want to promote more people understanding about the skin. So that is the main intention, and we have also had a lot of people joining us. Around 300 people joined us today, and we have around 200 pledges given to the Victoria Hospital today. And we have gone ahead and started giving this awareness elsewhere also in schools and colleges. So that is the main intention, and I hope we continue with this theme going forward also, and this noble cause. ಥ್ಯಾಂಕ್ ಯು. ಹೋಸ್ಟ್ ಕಮಿಟಿ ಚೇರ್ಪರ್ಸನ್ 3178 ಡಿಸ್ಟ್ರಿಕ್ಟ್ ರೀಜನ್ 6 ಶೋಭಾ ಮುರಳಿ ಅವರು. ನನಗೆ ಒಂದು ಅವಕಾಶವನ್ನು ಕೊಟ್ಟಿರುವುದಕ್ಕೆ ತುಂಬ ಧನ್ಯವಾದವನ್ನು ಹೇಳುತ್ತೇನೆ ಶೋಭಾ ಮುರಳಿ ಅವರಿಗೆ. ಇಂದಿನ ಕಾರ್ಯಕ್ರಮ ನಮ್ಮ ಅದ್ಧೂರಿಯಾಗಿ ನಡೆಯಲು ಎಲ್ಲರೂ ಸಹಕರಿಸಿದ್ದಾರೆ. ನಮ್ಮ ಹೋಸ್ಟ್ ಕಮಿಟಿಯಿಂದ ಎಲ್ಲರೂ ಜೊತೆಗೂಡಿ ನಾವು ಈ ಕೆಲಸವನ್ನು ಸಾಧಿಸಿದ್ದೇವೆ. ಇಂದಿನ ರೀಜನ್ ಮೀಟಲ್ಲಿ ನಮ್ಮ ಥೀಮ್ ಬಂದು ಸ್ಕಿನ್ ಡೊನೇಷನ್ and awareness about it, and skin care and pledge. ಸ್ಕಿನ್ ಕೇರ್ ಆ್ಯಂಡ್ ಡೊನೇಷನ್ ಬಗ್ಗೆ ನೀವು ಈಗಾಗಲೇ ಕೇಳಿರ್ಬೋದು. ಡಾಕ್ಟರ್ ಅಂಜನಪ್ಪ ಅವರನ್ನು ಕರೆದು ಅವರು ಉತ್ತಮವಾಗಿ ವಾಗ್ಮಿಯಾಗಿ ತುಂಬ ಚೆನ್ನಾಗಿ ಎಲ್ಲರಿಗೆ ಮನಮುಟ್ಟುವಂತೆ ಹೇಳಿದ್ದಾರೆ. ಅವರು ಅದರಲ್ಲಿ ಹೇಗೆ ಹೇಳಿದ್ದಾರೆ ಅಂದರೆ, ಸ್ಕಿನ್ ಡೊನೇಷನನ್ನು ನಾವು ಹೇಗೆ ಮಾಡ್ಬೋದು, ಈ ಅವೇರ್ನೆಸ್ ಯಾರಿಗೂ ಇರಲಿಲ್ಲ. ಮೊದಲು ಇದ್ದಿದ್ದೇ ಬರೀ ಐ ಡೊನೇಷನ್ ಎಂದು ಒಂದೇ ಇದ್ದಿದ್ದು. ಈಗ ಸ್ಕಿನ್ ಡೊನೇಷನ್ ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದರೆ, ಸತ್ತ ಮಾತ್ರಕ್ಕೆ ನಾವು ಹಾಗೆ ಹೋದರೆ ಏನು ಪ್ರಯೋಜನ ಇಲ್ಲ. ನಾವು ಅದನ್ನು ನಮ್ಮ ದೇಹವನ್ನು ದಾನ ಮಾಡಿದ್ರೆ ಅಟ್ಲೀಸ್ಟ್ ಬೇರೆಯವರಿಗೆ ಒಂದು ಉಪಯೋಗವಾಗುತ್ತೆ. ಮೊದಲು ಈಗ ಲಿವರ್ ಟ್ರಾನ್ಸ್ಪ್ಲಾಂಟು, ಬೇರೆ ಮತ್ತೊಂದು ಎಲ್ಲ ಇದೆ, ಬಟ್ ಸ್ಕಿನ್ ಅವೇರ್ನೆಸ್ಸು ಯಾರಿಗೂ ಗೊತ್ತಿರಲಿಲ್ಲ. ನಮ್ಮ ಮೇಡಮ್ಗೆ ಹ್ಯಾಟ್ಸ್ ಆಫ್, ಅವರು ಇಂಥ ಒಂದು ಸಬ್ಜೆಕ್ಟ್ನ ಚೂಸ್ ಮಾಡಿರೋದಕ್ಕೆ. ಆ ಸ್ಕಿನ್ ಡೊನೇಷನಿಂದ ಹೇಗೆ ಅಂದರೆ, ನಾವು ನಮ್ಮ ಫ್ಯಾಮಿಲಿಲಿ ಯಾರಾದರೂ ಒಬ್ಬರು
ಆ ಪ್ಲೆಡ್ಜನ್ನು ನೋಡಿ ಅವರು ಡಿವೈಸ್ ಆದಾಗ ಅಲ್ಲಿಗೆ ಇಂಟಿಮೇಟ್ ಮಾಡಿದ್ರೆ ಅವರು ಬಂದು ಸತ್ತಾಗ ಒಂದು 6 ಗಂಟೆ ಒಳಗಡೆ ಹೇಗೆ ನಮ್ಮ ಕಣ್ಣನ್ನು ತೆಗೆದುಕೊಳ್ಳುತ್ತಾರೋ ಅದೇ ರೀತಿಯಾಗಿ ನಮ್ಮ ಸ್ಕಿನ್ನನ್ನು ತೆಗೆದುಕೊಳ್ಳುತ್ತಾರೆ. ಇಟ್ ಈಸ್ ಕಾಲ್ಡ್ ಒನ್ಲಿ ಎಪಿಥೀಲಿಯಲ್ ಟಿಶ್ಯೂ, ಅಂದರೆ ಮೇಲೆ ಟಾಪ್ ಲೇಯರ್ ಮಾತ್ರ ತೆಗೆದುಕೊಳ್ಳುವುದು, ಅವರೇನು ಒಳಗಡೆ ತೆಗೆದುಕೊಳ್ಳುವುದಿಲ್ಲ. ಆ ಒಂದು ಲೇಯರಿಂದ ಒಬ್ಬರ ಜೀವನ ಉದ್ಧಾರ ಆಗುತ್ತೆ ಅಂದರೆ ಯಾಕೆ ನಾವು ಮಾಡಬಾರ್ದು? ಇದು ಸಮಾಜ ಸೇವೆ. ನಾವು ಲಯನ್ಸು ಇದಕ್ಕಾಗಿ ಮುಡಿಪಿಟ್ಟಿದ್ದೇವೆ. ಇಂಥ ಸೇವೆಗಳಲ್ಲಿ ನಮ್ಮದು ಒಂದು ಕೈ ಮುಂಚೂಣಿ ಇದೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಅದಲ್ಲದೆ ಬೇರೆಯವರು ಕೂಡ ಅದರ ಬಗ್ಗೆ 4 ಮಾತಾಡಿದ್ದಾರೆ. ಸೊ ಒಳ್ಳೆ ಥೀಮ್, ಒಳ್ಳೆ ಸಬ್ಜೆಕ್ಟ್ ಬಗ್ಗೆ ನಾವು ಮಾತಾಡಿದ್ದೀವಿ. ತುಂಬ ಧನ್ಯವಾದ. ನಾನು ಲಯನ್ ಲೀಲಾವತಿ. ಥ್ಯಾಂಕ್ ಯು ಸೊ ಮಚ್.